ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೇವೆ, ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ಆನಂತರ ಅರಣ್ಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಸರಿ, ಹಾಗಾದ್ರೆ ಯಾವುದೇ ಒಂದು ಸಸ್ಯ ಬೆಳಿಬೇಕಾದ್ರೆ ಅತಿ ಅವಶ್ಯಕವಾಗಿ ಏನ್ ಬೇಕು? ಅದಕ್ಕೆ ಮಣ್ಣು ಬೇಕು, ಮಣ್ಣಿಗಿಂತ ನೀರು ಬೇಕು, ನೀರ್ ಬೇಕು. ಈಗ ನಾವು ಬದುಕಬೇಕಾದ್ರೂ ಸಹಿತ ಏನ್ ಬೇಕು? ನೀರ್ ಬೇಕು. ನೀರನ್ನ ಜಲ ಅಂತ ಕರೀತೇವೆ. ಜಲ ಇಲ್ಲದಿದ್ದರೆ ಅಥವಾ ನೀರಿಲ್ಲದಿದ್ದರೆ ಊಟ ಇಲ್ಲ ಅಂದ್ರೂ ಬದುಕಬಹುದು. ಒಂದು ದಿನದಲ್ಲಿ ನೀರು ಕುಡಿದಂಗೆ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಸರ್, ಕೆಲವೊಬ್ರು ಬದುಕಾರಲ್ರಿ, ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಇದು ಮಾಡ್ಬೋದು. ಕೆಲವೊಂದು ತಪಸ್ಸು ಮಾಡುವವರು ಮಾತ್ರ ಕೆಲವು ದಿನಗಳವರೆಗೆ ಬದುಕಬಹುದು. ಆದರೆ ನೀರಿಲ್ಲದೆ ಯಾವುದೇ ಒಂದು ಜೀವಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀರನ್ನ ಅತ್ಯವಶ್ಯಕ ಸಂಪನ್ಮೂಲ ಅಂತ ಕರಿತೇವೆ. ಅತಿ ಅವಶ್ಯಕವಾದ ಸಂಪನ್ಮೂಲ. ಈ ಸಂಪನ್ಮೂಲ ಎಂದರೇನು? ಜಲ ಅತಿ ಅವಶ್ಯಕವಾದ ಸಂಪನ್ಮೂಲ ಅಂತ ಕರಿತೀವಿ. ಸಂಪನ್ಮೂಲ ಎಂದರೇನು ಹೇಳಿ? ನಾನು ನಿಮ್ಮ ಸಂಪನ್ಮೂಲ, ಶಾಲೆಯು ನಿಮ್ಮ ಸಂಪನ್ಮೂಲ, ಗಾಳಿ ನಿಮ್ಮ ಸಂಪನ್ಮೂಲ. ಗಾಳಿ, ಬೆಳಕು, ನೀರು ಸಂಪನ್ಮೂಲ. ಅಂದ್ರೆ ನಮ್ಮ ಆಸೆಗಳನ್ನ ಈಡೇರಿಸುವ ವಸ್ತುಗಳೆಲ್ಲವೂ ಸಂಪನ್ಮೂಲ. ನಮ್ಮ ಬಯಕೆಗಳನ್ನ ಈಡೇರಿಸುವ ಎಲ್ಲ ವಸ್ತುಗಳು ಅಂದ್ರೆ ನಮ್ಗೆ ಬೇಕೇ ಬೇಕು ನೀರು. ಆದ್ರೆ ಈ ಸಂಪನ್ಮೂಲಗಳಲ್ಲಿ ಎರಡು ವಿಧಗಳು: ನೈಸರ್ಗಿಕ ಸಂಪನ್ಮೂಲ ಮತ್ತು ಮಾನವ ನಿರ್ಮಿತ ಸಂಪನ್ಮೂಲ. ಹಾಗಾದ್ರೆ ಈಗ ಜಲ ಅನ್ನೋದನ್ನ ನಾವೇನಾದ್ರೂ ನಿರ್ಮಿಸಕ್ಕಾಗತ್ತೆ? ನೀರನ್ನ ನಾವೇನಾದ್ರೂ ರೆಡಿ ಮಾಡ್ಲಿಕ್ಕಾಗತ್ತೆ? ಹಾಗಾದ್ರೆ ತನ್ನಿಂದ ತಾನೇ ಆಗಿದೆ. ಹಾಗಾಗಿ ಅದನ್ನ ನೈಸರ್ಗಿಕ, ಜಲವನ್ನ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೇವೆ. ಕಾರಣ ತನ್ನಿಂದ ತಾನೇ ನಿರ್ಮಿತವಾದದ್ದು, ಇದರ ಅತಿ ಅವಶ್ಯಕವಾಗಿ ಅಂತ. ಹಾಗಾಗಿ ಈ ಭೂಮಿ ಮೇಲೆ ನೀರಿದೆ, ನೀರ್ ಹಾಕ್ಬೇಕು ಅಂತಂದ್ರೆ ವಾಯುಮಂಡಲದ H2O ಅಂತ ಕರೀತಾರೆ, ನೀರಿನ ಹನಿಯನ್ನ. H2O ಅಂತಂದ್ರೆ ಏನು? H2O ಅಂದ್ರೆ ನೀರು, ಸರಿ. ಹೈಡ್ರೋಜನ್ 2 ಪ್ರಮಾಣ, ಆಮ್ಲಜನಕದ 1 ಪ್ರಮಾಣ. ಈ ಪ್ರಮಾಣ ವಾಯುಗುಣದ ವಾತಾವರಣದ ಮೇಲಿದೆ. ಉಷ್ಣಾಂಶ ಹೆಚ್ಚಿಗೆ ಆದಾಗ ನೀರು ಸಹಿತ ಆವಿಯಾಗಿ ಹೋಗ್ಬಿಡ್ತದ. ನೀರ್ ಹಾಕ್ಬೇಕು ಅಂತಂದ್ರೆ ಸೂಕ್ತವಾದ ವಾತಾವರಣ ಬೇಕು. ಹಾಗಾಗಿ ನಮ್ಮ ಸೌರಮಂಡಲದಲ್ಲಿ ಭೂಮಿಯ ಮೇಲೆ ನೀರಿದೆ, ಮಂಗಳದಲ್ಲಿ ಇದೆ ಅಂತ ಕಂಡುಹಿಡಿತಾ ಇದ್ದಾರೆ. ಆದ್ರೆ ಹೆಚ್ಚು ನೀರಿರೋದು. ಹಾಗಾಗಿ ಇದನ್ನ ಜಲಗೋಳ ಅಂತ ಕರೀತಾರೆ, ಜೀವಂತ ಗೋಳ ಅಂತ ಕರಿತೀವಿ. ಹಾಗಾಗಿ ನಾವೇನಂತ ಮಾಡ್ಬೇಕಾಗಿದೆ? ಜಲ ಅತಿ ಅವಶ್ಯಕವಾಗಿ ಬೇಕು ಎಲ್ಲ ಜೀವಿಗಳಿಗೆ, ಮನುಷ್ಯ ಇರಬಹುದು, ಪ್ರಾಣಿ ಇರಬಹುದು, ಸಸ್ಯಗಳಿರಬಹುದು, ಎಲ್ಲರೂ. ಹಾಗಾಗಿ ನಮ್ಮ ಭಾರತದ ಜಲ ಸಂಪನ್ಮೂಲಗಳ ಬಗ್ಗೆ ನಾವೀಗ ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಾಯ 6, ಭಾರತದ ಜಲ ಸಂಪನ್ಮೂಲ. ಈಗ ನಾವೇನಂತ ಮಾಡೋದಂದ್ರೆ ಭಾರತದ ಜಲ ಸಂಪನ್ಮೂಲ ಅಂದ್ರೆ ಭಾರತದಲ್ಲಿ ಜಲ ಎಲ್ಲೆಲ್ಲಿದೆ, ಹೇಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಸರಿ, ನಮ್ಮ ಜಲ ಅಂದ್ರೆ ನೀರು ಎಲ್ಲದಕ್ಕೆ ಅವಶ್ಯ ಇದೆ? ಕುಡಿಯಲು, ಮನುಷ್ಯರಿಗಿರ್ಬೋದು, ಪ್ರಾಣಿಗಳಿಗಿರ್ಬೋದು, ಕುಡಿಯಾಕ ಬೇಕು. ಓಕೆ. ಇನ್ನ ಬಳಸಲು, ಮನೆಯಲ್ಲಿ ಇತರೆ ವಸ್ತುಗಳನ್ನ ತೊಳೆಯಾಕೆ ಮಾಡಕ್ಕೆ ಬಳಸ್ತಾರೆ. ಕೈಗಾರಿಕೆಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಬೇಕು, ಕೈಗಾರಿಕೆ ಜಲ ಸಂಪನ್ಮೂಲ. ಈಗ ನೀರು ಕುಡಿಯಕ್ಕೆ ಬಳಸ್ತೇವೆ, ಪ್ರಾಣಿಗಳಿಗಿರ್ಬೋದು, ಪಕ್ಷಿಗಳಿಗಿರ್ಬೋದು. ಈಗ ಒಂದು ಮಿಕ್ಸರ್ ಮನೆಯಲ್ಲಿ ಏನೋ ತಿರುಗಬೇಕಾಗಿದೆ, ಅದಕ್ಕೆ ನೀರು ಹಾಕಿದ್ರೆ ಅದು ಕರೆಕ್ಟ್ ಆಗಿ ಆಗತ್ತೆ, ಇಲ್ಲ ಅಂದ್ರೆ ಬೇರೆ ಸೌಂಡ್ ಬರುತ್ತೆ ಅಲ್ವಾ? ಹಾಗೆ ಕೈಗಾರಿಕೆಗಳಿಗೂ ಸಹಿತ ನೀರು ಬೇಕು. ಒಂದು. ಎರಡನೇದಾಗಿ ಕೈಗಾರಿಕೆಗಳನ್ನ ಕ್ಲೀನ್ ಮಾಡ್ದಂಗಿದ್ರೆ, ತೊಳಿದಂಗಿದ್ರೆ ಫ್ಯಾಕ್ಟರಿಗಳನ್ನ ಹೊಲಸನಾಗ್ತವೆ, ಕ್ರಿಮಿಗಳಾಗ್ತವೆ, ಅದನ್ನು ತೊಳೆಯಾಕಬೇಕು. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬೇಕು, ವಿದ್ಯುತ್ ಶಕ್ತಿ ಉತ್ಪಾದನೆಗೆ. ಇನ್ನ ಬೇಸಾಯಕ್ಕೆ ಅಂದ್ರೆ ಕೃಷಿಗೆ ನೀರು ಬೇಕೇ ಬೇಕು, ಇಲ್ಲದೆ ಬೆಳೆಗಳು ಬೆಳೆಯಿಲ್ಲ. ಕೃಷಿಗೆ ಬೇಕು, ವಿದ್ಯುತ್ ಶಕ್ತಿ ಬೇಕು, ಮನರಂಜನೆಗೆ ಬೇಕು. ಕೆಲವೊಂದು ಕಡೆ ಸ್ಪ್ರಿಂಕ್ಲರ್ ಮನರಂಜನೆಗೆ ಬೇಕು. ನಂತರ ಗಾರ್ಡನ್ಗಳು ಅಥವಾ ಗಾರ್ಡನ್ಗಳನ್ನು ಬೆಳೆಸ್ಲಿಕ್ಕೆ ಬೇಕು, ಅಂತ ಅರಣ್ಯಕ್ಕೆ ಬೇಕು. ಹೀಗೆ ಎಲ್ಲ ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಈ ಜಲವನ್ನ ಬಳಸ್ತಾ ಇದೀವಿ. ಅಂದ್ರೆ ನಮ್ಮ ಭಾರತದಲ್ಲಿ ಜಲದ ಮೂಲಗಳು ಯಾವುವು? ಜಲದ ಮೂಲಗಳು ಅಂದ್ರೆ ಎಲ್ಲೆಲ್ಲಿಂದ ಜಲ ಸಿಗ್ತದೆ ನಮ್ಗೆ ಭೂಮಿ ಮೇಲೆ. ಹೇಳಿ ನೋಡುವ, ಭಾರತದಲ್ಲಿ ನೀರೆಲ್ಲಿ ಸಿಗ್ತದೆ ನಮ್ಗೆ? ಭೂಮಿ ಮೇಲೆ, ಭೂಮಿ ಒಳಗೆ ಅಂತರ್ಜಲ. ಓಕೆ, ಭೂಮಿ ಒಳಗೆ ಅಂತರ್ಜಲ. ಮತ್ತೆ ಕೆರೆ, ನದಿ,
ಸಮುದ್ರ ಸರೋವರ, ಸಮುದ್ರದ ನೀರನ್ನು ನಾವು ಬಳಸಕ್ ಆಗಂಗಿಲ್ಲ. ನಾವು ಭಾರತದ ಒಳಗೆ ಹೇಳ್ತಾ ಇರೋದು ಈಗ ನಾನು. ಭಾರತದ ಗಡಿಯ ಒಳಗೆ, ಸಮುದ್ರ ಭಾರತದ ಗಡಿಯ ಹೊರಗಿದೆ. ಭಾರತದ ಒಳಗೆ ನಮಗೆ ನದಿಗಳಾಯ್ತು, ಕೆರೆಗಳಾಯ್ತು, ಅಂತರ್ಜಲ ಆಯ್ತು, ಮತ್ತೆ ಬಾವಿಗಳು, ಮತ್ತೆ ಕಟ್ಟೆಗಳು ಅಂದ್ರೆ ಸಣ್ಣ ಸಣ್ಣ ಕೆರೆಯ ಒಂದು ಸಣ್ಣ ಭಾಗ, ಆಣೆಕಟ್ಟು, ಡ್ಯಾಮ್ ಅಂತ ಕರಿತೀವಲ್ಲ ಆಣೆಕಟ್ಟು, ಅದನ್ನ ಜಲಾಶಯಗಳು ಅಂತ ಕರೀತಾರೆ. ಆಣೆಕಟ್ಟುಗಳನ್ನ ಜಲಾಶಯಗಳು ಅಂತ ಕರೀತಾರೆ. ಹೀಗೆ ವಿವಿಧ ನದಿ, ಕೆರೆ, ಅಂತರ್ಜಲ, ಬಾವಿ, ಆಣೆಕಟ್ಟು ಇವುಗಳು ನೀರಿನ ಮೂಲಗಳು. ಅಂದ್ರೆ ನಮ್ಮ ಭಾರತದಲ್ಲಿ ನೀರು ಎಲ್ಲೆಲ್ಲಿಂದ ಸಿಗ್ತದೆ. ಹಾಗಾದ್ರೆ ಈಗ ನಾವು ಅಧ್ಯಯನ ಮಾಡ್ಬೇಕಾಗಿತ್ತು ಅಂತಂದ್ರೆ ಭಾರತದ ಪ್ರಮುಖ ನದಿಗಳು ಒಂದೊಂದು ಅಧ್ಯಯನ ಮಾಡ್ಕೊತಾ ಹೋದ್ರೆ, ಈಗ ಫಸ್ಟ್ ನಾವೇನು ಅಧ್ಯಯನ ಮಾಡೋದ್ರೆ ಭಾರತದ ಪ್ರಮುಖ ನದಿಗಳು. ಭಾರತದ ಪ್ರಮುಖ ನದಿಗಳು ಯಾವುದನ್ನ ನದಿ ಅಂತ ಕರಿತೀವಿ? ಕೆಲವೊಮ್ಮೆ ನದಿ ಹಳ್ಳ ಕೊಳ್ಳ ಅಂತ ಕರೀತಾರೆ, ನದಿ ಅಂತ ಕರಿತೀವಿ. ಉಪನದಿ ಅಂತ ಕರಿತೇವೆ. ಕೆಲವೊಂದು ಉಪನದಿ ಅಂತೀವಿ, ಕೆಲವೊಂದು ನದಿ ಅಂತೀವಿ. ನದಿ ಅಂದರೇನು, ಉಪನದಿ ಅಂದರೇನು? ನದಿ ಅಂತ ಎದಕ್ಕೆ ಕರಿತೀವಿ? ಎಲ್ಲಿ ಹುಟ್ಟಿರ್ತದೋ ಅಲ್ಲಿಂದ ಸಮುದ್ರ ಸೇರದ ಪೂರ್ತಿ ಹೋಗಿ ಅದನ್ನ ನದಿ ಅಂತ ಕರೀತೀವಿ. ಕೆಲವೊಮ್ಮೆ ಎಲ್ಲ ಹುಟ್ಟಿರ್ತದೆ, ಅದು ಹೋಗಿ ಸಮುದ್ರ ಸೇರಲ್ಲ, ಬೇರೆ ಯಾವ್ದೋ ನದಿನ ಸೇರ್ತದೆ. ಇಲ್ಲಿ ಹುಟ್ಟಿರೋದು ಇಲ್ಲಿ ಈ ನದಿ ಸೇರ್ತದೆ, ಪ್ರಮುಖ ನದಿಯನ್ನ. ಯಾವುದೋ ಒಂದು ನದಿ ಎಲ್ಲಿ ಹುಟ್ಟಿರ್ತದೋ ಅಲ್ಲಿಂದ ಹೋಗಿ ಸಮುದ್ರ ಸೇರ್ಬೇಕು, ಅದನ್ನ ನದಿ ಅಂತ ಕರಿತೇವೆ. ಇದು ಸಮುದ್ರ ಸೇರಿಲ್ಲ, ಇನ್ನೊಂದು ಸೇರ್ಕೊಂಡ್ಬಿಡುತ್ತೆ ಈ ನದಿ, ಹಾಗಾಗಿ ಇದು ಉಪನದಿ. ಸರಿ, ನದಿಗಳ ನೀರು ಎದಕ್ಕೆ ಉಪಯೋಗ ಆಗಿದೆ? ನದಿಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಸರಿ, ನದಿ ಅಂತ ಕರೀತೀವಿ. ನದಿಗಳನ್ನ ಎದಕ್ಕೆ ಬಳಸ್ತಾರೆ? ಈಗ ಒಂದು ನದಿ ಹಾಗೆ ನೆನ್ಕೊಂಡು ನಾನು, ಈ ನದಿಯನ್ನ ಎದಕ್ಕೆ ಬಳಸ್ತಾರೆ? ನದಿ ನೀರನ್ನ ಒಂದು ಕುಡಿಯ ಬಳಸ್ತೇವೆ, ಕುಡಿಯ ನೀರಿಗೆ ಬಳಸ್ತೇವೆ. ಎರಡನೇದೇನು ಅಂತಂದ್ರೆ ಒಳನಾಡಿನ ಜಲ ಸಾರಿಗೆ. ಒಳನಾಡಿನ ಜಲ ಸಾರಿಗೆ ಇಲ್ಲೊಂದು ಊರಿದೆ, ಇಲ್ಲಿ ನದಿ ಹರಿದಿದೆ. ಇಲ್ಲಿ ಬರ್ಬೇಕು ಅಂತಂದ್ರೆ ಇಲ್ಲೆಲ್ಲ ಬೆಟ್ಟಗಳದಾವೆ. ಇಲ್ಲಿಂದ ಈಗ ಬರ್ಬೇಕಂದ್ರೆ ಬಹಳ ಲೇಟ್ ಆಗುತ್ತೆ. ಈಗ ಆಗಿರ್ಬೋದು. ಇಲ್ಲಿ ದೋಣಿಗಳ ಮೂಲಕ, ಈ ಉದಾಹರಣೆಗೆ ಸಿಗಂದೂರಲ್ಲಿ ಲಾಂಚ್ ಮೂಲಕ ಹೋಗ್ತೇವೆ ನಾವು. ಅದೇ ಸುತ್ತ ಹೋದ್ವಿ ಅಂತಂದ್ರೆ ಸುಮಾರು 8 ತಾಸು ಬೇಕು. ಲಾಂಚ್ ಅಲ್ಲಿ ಕೇವಲ ಅರ್ಧ ಗಂಟೆಗೆ ಹೋಗ್ಬಿಡ್ತೇವೆ. ಸಮಯದ ಉಳಿತಾಯ ಮತ್ತು ಬೇಗನೆ ಹೋಗ್ಬೋದು. ಹಾಗಾಗಿ ಇದನ್ನ ಇಲ್ಲಿಂದ ಇಲ್ಲಿಗೆ ದೋಣಿ ಅಥವಾ ಲಾಂಚ್ ಮೂಲಕ. ಹಡಗು ಬರಲ್ಲ, ಹಡಗು ಸಮುದ್ರಗಳಲ್ಲಿ ಬರ್ತವೆ. ಹಡಗು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ, ಅವನ್ನ ಇಲ್ಲಕ್ಕೆ ದೊಡ್ಡ ಜಾಗ ಬೇಕಾಗುತ್ತೆ, ಬಂದರುಗಳು ಬೇಕಾಗ್ತವೆ. ಇಲ್ಲಿ ದೋಣಿಗಳು, ತೆಪ್ಪಗಳು ಅಂತ ಕರೀತಾರೆ, ಕೆಲವೊಂದು ತೆಪ್ಪಗಳು ಅಂತ ಕರೀತಾರೆ. ತೆಪ್ಪಗಳು, ದೋಣಿಗಳು, ಲಾಂಚ್ಗಳನ್ನ ಬಳಸಿ ಈ ಭಾಗಕ್ಕೆ ಹೋಗಕ್ಕೆ ಒಳನಾಡಿನ ಜಲ ಸಾರಿಗೆ ಅಂತ ಕರೀತಾರೆ. ಒಳನಾಡಿನ ಜಲ ಸಾರಿಗೆ. ಇನ್ನು ಇಂಥ ನದಿಗಳಿಗೆ ಕೆಲವೊಂದು ಕಡೆ ಡ್ಯಾಮ್ ಕಟ್ತಾರೆ. ಡ್ಯಾಮ್ ಕಟ್ಟಿ ಡ್ಯಾಮಿನ ಕೆಳಗಿರುವಂತಹ ಜಮೀನುಗಳಿಗೆ ನೀರಾವರಿಗೆ ಬಳಸ್ತಾರೆ. ನೋಡಿ, ನದಿಯ ನೀರು ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಮತ್ತು ನೀರಾವರಿಗೆ. ಈ ಡ್ಯಾಮ್ನಿಂದ ಕೆಲವೊಂದು ಕಡೆ, ಉದಾಹರಣೆಗೆ ಈಗ ಜೋಗ ಜಲಪಾತದಲ್ಲಿ ಮಹಾತ್ಮ ಗಾಂಧೀಜಿ ಪ್ರಾಜೆಕ್ಟ್ ಅಂತ ಇದೆ, ಅಂದ್ರೆ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಅಲ್ಲಿ ಶರಾವತಿ ನದಿಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮಿನಿಂದ ಲಿಂಗನಮಕ್ಕಿ ಡ್ಯಾಮು, ಅಲ್ಲಿಂದ ನೀರು ಬಿಡ್ತಾರೆ. ನೀರು ಬಿಟ್ಟು ಅಲ್ಲಿಂದ ಏನ್ ಮಾಡ್ತಾರೆ? ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಸರಿ, ಹಾಗಾಗಿ ನೋಡಿ, ನದಿ ನೀರನ್ನ ನಾವು ಎದಕ್ಕೆ ಬಳಸ್ತೀವಿ? ಸೇಮ್ ಆಗಲಾಗಿದ್ದಂತೆ ಕುಡಿಯಲು, ಮನೋರಂಜನೆಗೂ ಬಳಸ್ತಾರೆ. ಉದಾಹರಣೆ KRS ಅಲ್ಲಿ ಡ್ಯಾಮಿನ ಕೆಳಗೆ ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿ ಕಾರಂಜಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಎಲ್ಲ ಜನ ನೋಡ್ಲಿಕ್ಕೆ ಹೋಗ್ತೀವಿ. ಸರಿ, ಹೀಗೆ ಮನೋರಂಜನೆಗಾಗಿ. ನೆಕ್ಸ್ಟ್ ಕುಡಿಯಲಿಕ್ಕೆ ವಿದ್ಯುತ್ ಶಕ್ತಿ. ಈಗ ಹೇಳಿದೆ ನಾನು, ವಿದ್ಯುತ್ ಶಕ್ತಿ. ಮೀನುಗಾರಿಕೆ, ಇಲ್ಲ ಮೀನ ಬಿಟ್ಬಿಡೋದು, ಡ್ಯಾಮ್ ಕಟ್ಟಿ ಡ್ಯಾಮ್ನಲ್ಲಿ ಮೀನುಗಳನ್ನ ಸಾಗಾಣಿಕೆ ಮಾಡೋದು ಮೀನುಗಾರಿಕೆ. ನೀರಾವರಿ ಅಂದ್ರೆ ವ್ಯವಸಾಯಕ್ಕೆ. ನೆಕ್ಸ್ಟ್ ಕೈಗಾರಿಕೆಗೆ, ಅಂದ್ರೆ ನದಿಗಳ ಅಕ್ಕಪಕ್ಕದಲ್ಲೇ ಏನದಾವ ಅಂತಂದ್ರೆ ಕಾರ್ಖಾನೆಗಳಾದ. ಈಗ ಸಂಗೂರ್ ಕಾರ್ಖಾನೆಯನ್ನು ಎಲ್ಲೋ ಒಂದ್ ಕಡೆ ಮಾಡಿಲ್ಲ,
ಹೌದಾ? ವರ್ಧಾ ನದಿ ದಡದಲ್ಲಿ ಮಾಡಿದ್ದಾರೆ. ಸಂಗೂರ್ ಹತ್ರ ವರ್ಧಾ ನದಿ ಹಾದು ಹೋಗಿದೆ. ಯಾಕೆ ನೀರು ಬೇಕೇ ಬೇಕು? ತೊಳೆದ ನೀರನ್ನ ಮತ್ತು ಬಿಟ್ಟು ಬಿಡ್ತಾರೆ, ಅದು ಹರಿದು ಹೋಗ್ತದೆ. ಇಲ್ಲ ಅಂದ್ರೆ ಅದು ಅಲ್ಲಿ ಈಗ ಉದಾಹರಣೆಗೆ ಸಕ್ರೆ ಕಾರ್ಖಾನೆ, ಸಕ್ರಿಯ ಕೆಲವು ಅಂಶಗಳು, ಕಬ್ಬಿನ ಅಂಶಗಳು, ಸಿಪ್ಪೆ ರಸ ಸಿಕ್ಕೊಂಡ್ಬಿಡ್ತದೆ ಯಂತ್ರದಲ್ಲಿ, ಸಿಕ್ಕೊಂತಂದು ಅದು ಕೊಳ್ಬಿಡ್ತದೆ. ಕೊಳದಲ್ಲಿ ಹುಳ ಆ ಸಕ್ಕರೆಗೆಲ್ಲ ಸೇರ್ತದೆ, ಅದನ್ನು ತೊಳೆದಂಗೆ. ಹಾಗಾಗಿ ಪದೇ 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 ಆ ಯಂತ್ರಗಳನ್ನು ತೊಳಿಬೇಕು. ಒಂದು, ಘರ್ಷಣೆಯಿಂದ ಹೀಟ್ ಆಗಿರ್ತದೆ, ನೀರು ಬಿಟ್ಟಾಗ ಆ ಹೀಟ್ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಆ ಘರ್ಷಣೆಯಿಂದ ಯಂತ್ರವೇ ಸ್ಫೋಟ ಆಗ್ತದೆ, ಯಂತ್ರಗಳೇ ಸ್ಫೋಟ ಆಗ್ತವೆ. ಈ ಎರಡು ಉದ್ದೇಶಕ್ಕಾಗಿ ನೀರು ಬೇಕಾಗುತ್ತೆ ನದಿಗಳಿಗೆ. ಹೀಗೆ ಈ ನದಿಯ ನೀರನ್ನ ವಿವಿಧ ಉದ್ದೇಶಕ್ಕಾಗಿ ನಾವು ಬಳಸ್ತೇವೆ. ನದಿಗಳು ಅತಿ ಅವಶ್ಯಕವಾಗಿ ಬೇಕಿದೆ. ಹಾಗಾದ್ರೆ ನದಿಗಳು ಯಾವ್ಯಾವ ನಮ್ಮ ದೇಶದಲ್ಲಿ ಹರಿದು ಅಂತ ನಮಗೆ ಕಾಮನ್ ಆಗಿ ಮಾಡ್ಕೋತಾ ಬಂದ್ರೆ, ಪ್ರಮುಖವಾಗಿ ಗಂಗಾ, ಬ್ರಹ್ಮಪುತ್ರ, ಸಿಂಧು, ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಹೀಗೆ ಅಧ್ಯಯನ ಮಾಡ್ತೇವೆ. ಈ ಒಟ್ಟಾರೆ ನದಿಗಳನ್ನ ಮತ್ತೆ ಎರಡು ಪ್ರಕಾರಗಳಾಗಿ ನಾವು ವಿಂಗಡಿಸ್ತೇವೆ. ಭಾರತದ ಪ್ರಮುಖ ನದಿಗಳನ್ನ ಎರಡು ಪ್ರಕಾರವಾಗಿ ವಿಂಗಡಿಸ್ತೇವೆ. ಒಂದು, ಉತ್ತರ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳು. ಎರಡನೇದು ದಕ್ಷಿಣ ಭಾರತದ ನದಿಗಳು. ಈ ಉತ್ತರ ಭಾರತದ ನದಿಗಳನ್ನು ನಾವೇನಂತ ಕರಿತೀವಿ? ಹಿಮಾಲಯದ ನದಿಗಳು ಅಂತ ಕರೀತಾರೆ. ಹಿಮಾಲಯದ ನದಿಗಳು. ಯಾಕೆ ಹಿಮಾಲಯದ ನದಿಗಳು ಅಂತ ಕರೀತಾರೆ ಅಂದ್ರೆ, ಈ ನದಿಗಳು ಹಿಮಾಲಯದಲ್ಲಿ ಬರ್ತವೆ. ಯಾವುವು? ಪ್ರಮುಖವಾಗಿ ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಇವುಗಳ ಉಪನದಿಗಳು. ಪ್ರಮುಖ ಮೇನ್ ನದಿಗಳು ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಇವುಗಳ ಉಪನದಿಗಳು ಯಮುನಾ, ಗಂಡಕಿ, ಗೋಮತಿ ಎಲ್ಲ ಬರ್ತಾವ, ಅವುಗಳ ಉಪನದಿಗಳು. ಸರಿ, ಹಾಗಾದ್ರೆ ಈಗ ಇವುಗಳನ್ನ ನಾವು ಹಿಮಾಲಯದ ನದಿಗಳು ಅಂತ ಕರಿತೀವಿ. ಯಾಕಂತಂದ್ರೆ ಇವು ಹಿಮಾಲಯದಲ್ಲಿ ಉಳ್ತಾವ. ಈ ನದಿಗಳು ಬಹಳ ಪ್ರಸಿದ್ಧಿಯನ್ನು ಹೊಂದಿವೆ ಮತ್ತು ಮಹತ್ವದ ಪಾತ್ರವನ್ನು ವಹಿಸ್ತಾವ. ಈ ನದಿಗಳು ದಕ್ಷಿಣ ಭಾರತದ ನದಿಗಳಿಗಿಂತ ಇವು ಬಹಳ ಮಹತ್ವದ ಪಾತ್ರ ವಹಿಸ್ತವೆ. ಸಿಂಧು ನಾಗರಿಕತೆ ಹುಟ್ಟಿರೋದು ಸಿಂಧು ನದಿಯ ದಡದಲ್ಲಿ. ನಮ್ಮ ಭಾರತದ ಮೂಲ ನಾಗರಿಕತೆ ಹುಟ್ಟಿರೋದೇ ಸಿಂಧು ನದಿಯ ದಡದಲ್ಲಿ. ಹಾಗಾಗಿ ಅದು ಅಷ್ಟೇ ಅಲ್ಲ, ಈಗ ಉತ್ತರ ಮೈದಾನವನ್ನ ನಾವು ಭಾರತದ ಹೃದಯ ಅಂತ ಕರಿತೀವಿ ಅಂತ ಅಧ್ಯಯನ ಮಾಡಿದ್ದೇವೆ ನಾವು. ಯಾಕೆ? ಹೆಚ್ಚು ಜನ ಅಲ್ಲಿ ವಾಸ ಇದ್ದಾರೆ. ಯಾಕೆ ವಾಸ ಇದ್ದಾರೆ? ಕೃಷಿಗೆ ಯೋಗ್ಯವಾಗಿದೆ. ಹೀಗೆ ಒಟ್ಟಾರೆ ನಂತರ ಈ ನದಿಗಳು ಬಹಳ ಮಹತ್ವದ ಸ್ಥಾನ ವಹಿಸ್ತವೆ. ಕಾರಣ ಏನಂದ್ರೆ ವರ್ಷ ಪೂರ್ತಿ ತುಂಬಿರ್ತವೆ. ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ತುಂಬಿರುತ್ತವೆ. ಕೇವಲ ಮಳೆಗಾಲದಷ್ಟೇ ಅಲ್ಲ, ಮಳೆಗಾಲದ ಮಳೆಯಿಂದಲೂ ಬೇಸಿಗೆಯಲ್ಲಿ ಹಿಮ ಕರಗುವುದರಿಂದಲೂ ಅದರಿಂದ ಏನಾಗ್ತೈತಿ? ವರ್ಷ ಪೂರ್ತಿ ತುಂಬಿ ಹರಿಯುವುದರಿಂದ ಅಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಬಹುದು. ಮೀನುಗಾರಿಕೆಗಾಗಿರಬಹುದು, ಸಾರಿಗೆಗಾಗಿರಬಹುದು, ಕೃಷಿಗಾಗಿರಬಹುದು, ಎಲ್ಲದಕ್ಕೂ ಅಭಿವೃದ್ಧಿಗೆ ಕಾರಣೀಭೂತ ಆದಂತ ನದಿಗಳು. ಹಾಗಾಗಿ ಉತ್ತರ ಭಾರತದ ಮೈದಾನ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗಾದ್ರೆ ಈ ಒಂದೊಂದು ನದಿಗಳು ಎಲ್ಲೆಲ್ಲಿ ಹುಟ್ಟಿದಾವೆ, ಅವುಗಳ ಉಪನದಿಗಳು ಯಾವನ್ನ ಅಧ್ಯಯನ ಮಾಡೋಣ. ಉತ್ತರ ಭಾರತದ ನದಿಗಳು ಯಾವ್ಯಾವು? ಸಿಂಧು, ಗಂಗಾ, ಬ್ರಹ್ಮಪುತ್ರ. ಉತ್ತರ ಭಾರತದ ನದಿಗಳನ್ನ ಏನಂತ ಕರೀತಾರೆ? ಹಿಮಾಲಯದ ನದಿಗಳು ಅಂತ ಕರೀತಾರೆ. ಯಾಕೆ ಹಿಮಾಲಯದ ನದಿಗಳು ಅಂತಾರೆ? ಅವು ಹಿಮಾಲಯದಲ್ಲಿ ಹುಟ್ಟೋದ್ರಿಂದ ಹಿಮಾಲಯದ ನದಿಗಳು ಅಂತ ಕರೀತಾರೆ. ಒಂದನೇದಾಗಿ ಈಗ ಇದರಲ್ಲಿ ಸಿಂಧು ನದಿ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸಿಂಧು ನದಿ ಸುಮಾರು ಇದು ಎಲ್ಲಿ ಇರುವುದರಿಂದ ಕೈಲಾಸ ಪರ್ವತ, ಇದು ಪಾಕಿಸ್ತಾನ. ಇಲ್ಲಿ ಕೈಲಾಸ ಪರ್ವತ ಇಲ್ಲಿ ಬರುತ್ತೆ. ಇಲ್ಲಿಂದ ಸಿಂಧು ನದಿ ಹುಟ್ಟಿ ಅದು ಮೊದಲು ಏನ್ ಮಾಡ್ತೈತೆ ಅಂತಂದ್ರೆ ಇಲ್ಲಿ ವಾಯುವ್ಯ ದಿಕ್ಕಿಗೆ, ಇಲ್ಲಿಂದ ಹೀಗೆ ವಾಯುವ್ಯ ದಿಕ್ಕಿಗೆ ಚಲಿಸಿ ಆಂಧ್ರ ಪಶ್ಚಿಮಾಮುಖವಾಗಿ ಹರಿದು ಈ ಪಾಕಿಸ್ತಾನವನ್ನ ಪ್ರವೇಶಿಸಿ ಇಲ್ಲಿ ಕರಾಚಿಯಿಂದ ಬರುತ್ತೆ. ಕರಾಚಿ ಹತ್ರ ಅರಬ್ಬಿ ಸಮುದ್ರವನ್ನ ಸೇರಿ ಸಿಂಧು ನದಿ
ಬಹುಪಾಲು ಏನಾಗಿದೆ ಅಂದ್ರೆ ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ. ಕೈಲಾಸ ಪರ್ವತ ಅಂದ್ರೆ ಹಿಮಾಲಯದಲ್ಲಿ, ಎಲ್ಲ ಹಿಮಾಲಯಗಳದಾವೆ. ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತದ. ಸುಮಾರು ಆರಂಭದಲ್ಲಿ ವಾಯುವ್ಯ ದಿಕ್ಕಿಗೆ ಹರಿತದ. ಆನಂತರ ಏನ್ ಮಾಡ್ತದೆ ಅಂತಂದ್ರೆ ಇಲ್ಲಿ ನೈಋತ್ಯ ದಿಕ್ಕಿನ ಕಡೆಗೆ, ಹೀಗೆ ನೈಋತ್ಯ ದಿಕ್ಕಿನ ಕಡೆ ಹರಿತದ. ಆನಂತರ ದಕ್ಷಿಣಕ್ಕೆ ಅದು ಕರಾಚಿ ಕಡೆ ಅಂದ್ರೆ ಪಾಕಿಸ್ತಾನವನ್ನು ಪ್ರವೇಶಿಸಿ ಕರಾಚಿ ಹತ್ರ ಅರಬ್ಬಿ ಸಮುದ್ರ ಸೇರ್ತೈತಿ. ಯಾವುದು? ಸಿಂಧೂ ನದಿ. ಇದು ಸುಮಾರು 2897 ಕಿಲೋಮೀಟರ್. 2897 ಕಿಲೋಮೀಟರ್ ಉದ್ದ ಹುಟ್ಟದಾಗಿಂದ ಅರಬ್ಬಿ ಸಮುದ್ರ ಸೇರುವವರೆಗೆ. ಆದರೆ ನಮ್ಮ ಭಾರತದಲ್ಲಿ 709 ಮಾತ್ರ, 709 ಕಿಲೋಮೀಟರ್ ಮಾತ್ರ ಇದು ನಮ್ಮ ಭಾರತದಲ್ಲಿ ಇರ್ತದೆ. ಅಂದ್ರೆ ಇದಕ್ಕೆ ಉಪನದಿಗಳು ಯಾವುವು ಅಂದ್ರೆ ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಅಥವಾ ಸಟ್ಲೇಜ್. ಇವು ನದಿಗಳು, ಅದರ ಉಪನದಿಗಳು. ಇವು ಸಮುದ್ರ ಸೇರಂಗಿಲ್ಲ. ಇವು ಸಿಂಧೂ ನದಿಯನ್ನ ಸೇರ್ತವ. ಇಲ್ಲಿ ಇನ್ನೊಂದು ಸೇರ್ತದ, ಇಲ್ಲೊಂದು ಸೇರ್ತದ, ಇಲ್ಲೊಂದು ಹಿಂಗ್ ಬರ್ತದ. ಆದ್ರೆ ಒಂದು ಹಿಂಗ್ ಹೋಗಿ ಈ ರೀತಿ ಬರ್ತದ, ಇನ್ನೊಂದು ಈ ರೀತಿ ಬಂದು ಇಲ್ಲಿ ಸೇರ್ತದೆ. ಈಗ ಸುಮಾರು 5 ನದಿಗಳು ಸಿಂಧೂ ನದಿಯನ್ನ ಸೇರ್ತವೆ. ಇವು ಏನಾಗಿದೆ ಅಂದ್ರೆ ನಮ್ಮ ಉತ್ತರ ಭಾಗ ಅಂದ್ರೆ ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ ನೀರನ್ನ ಉಣಿಸ್ತವೆ ಅಥವಾ ಆ ಭಾಗದ ಜನರಿಗೆ ನೀರಾವರಿಯನ್ನು ಒದಗಿಸ್ತವೆ. ಸರಿ, ಏನು ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತದೆ. 2890 ಕಿಲೋಮೀಟರ್ ಇದ್ರೂ ಸಹಿತ 709 ಕಿಲೋಮೀಟರ್ ನಮ್ಮ ಭಾರತದಲ್ಲಿ ಮಾತ್ರ ಹರಿತದ. ಅದರ ಉಪನದಿಗಳು ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಇವು ಪಂಚ ನದಿಗಳು ಅಂತ ಕರೀತಾರೆ. ಎಲ್ಲಾ ನದಿಗಳು ಪಂಜಾಬದಲ್ಲಿ ಹರಿದು ಸೇರ್ತವೆ. ಹಾಗಾಗಿ ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಕರೀತಾರೆ. ಇವು 5 ಉಪನದಿಗಳು ಪಂಜಾಬಿನೊಳಗಾಸೆ ಅದು ಬೇರೆ ಕಡೆ ಹೋಗ್ತದೆ. ಅದಿಲ್ಲ ಪಂಚ ನದಿಗಳ ನಾಡು ಅಂತ ಎಕ್ಸಾಮ್ ಕೇಳಲ್ಲ, ಅದು ನಾಲೆಜ್ ಪರ್ಪಸ್. ಪಂಚ ನದಿಗಳ ನಾಡು ಪಂಜಾಬ್ ಅಂತ ಕರೀತಾರೆ. ಓಕೆ, ಅಂದ್ರೆ ಸಿಂಧೂ ನದಿ ಎಲ್ಲಿ ಹುಟ್ಟಿದೆ? ಕೈಲಾಸ. ಸಿಂಧೂ ನದಿಗೆ ಎಷ್ಟು ಉಪನದಿಗಳಿದಾವೆ? 5 ಉಪನದಿಗಳಿದಾವೆ. ನೆಕ್ಸ್ಟ್ ಅಂದ್ರೆ ಗಂಗಾ ನದಿಗೆ ಹೋಗೋಣ. ನಮ್ಮ ಭಾರತದ ನದಿಗಳಲ್ಲಿ ಬಹಳ ಉದ್ದವಾಗಿ ಹರಿದದ್ದು ಗಂಗಾ ನದಿ ಮತ್ತು ಪವಿತ್ರವಾದದ್ದು. ಗಂಗಾ ಸ್ನಾನ, ತುಂಗಾಪಾನ ಅಂತ ಕರೀತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು, ತುಂಗಾ ನದಿ ನೀರು ಕುಡಿಬೇಕು ಅಂತ ಹೇಳಿ. ಕಾರಣ ಏನಂದ್ರೆ ಅಷ್ಟು ಪವಿತ್ರವಾದದ್ದು ಅಂತ ಹೇಳಿ ನಮ್ಮ ವೇದಗಳ ಕಾಲದಿಂದ ಇದೆ. ಅಂದ್ರೆ ಗಂಗಾ ನದಿ ಎಲ್ಲಿ ಹುಡ್ತದ? ಮಾನಸ ಗಂಗೋತ್ರಿ ಅಂತ ಬರುತ್ತೆ. ಮಾನಸ ಗಂಗೋತ್ರಿ ಅಂತ ಎಲ್ಲಿ ಸರೋವರ ಬರುತ್ತೆ. ಇಲ್ಲಿಂದ ಗಂಗಾ ನದಿ ಏನ್ ಮಾಡ್ತೈತೆ ಅಂತಂದ್ರೆ ಕೆಲವೊಮ್ಮೆ ಗೋಟ್ ಮಾಡಕ್ ತೋರಿಸ್ತಾರೆ. ಇಲ್ಲಿ ಮಾನಸ ಗಂಗೋತ್ರಿ ಅಂತ ಬರುತ್ತೆ. ಇಲ್ಲಿಂದ ಹೀಗೆ ಹರಿದು ದಕ್ಷಿಣಕ್ಕೆ, ಆನಂತರ ಹೀಗೆ ಹರಿದು ಇಲ್ಲಿ ಬಾಂಗ್ಲಾದೇಶ ಇದೆ. ಈ ಬಾಂಗ್ಲಾದೇಶದಲ್ಲಿ ಹೀಗೆ ಇಲ್ಲಿ ಬಾಂಗ್ಲಾದೇಶಕ್ಕೆ ಬ್ರಹ್ಮಪುತ್ರ ನದಿನೂ ಹೀಗೆ ಬರುತ್ತೆ. ಇಲ್ಲಿ ಬ್ರಹ್ಮಪುತ್ರ ನದಿಯನ್ನ ಗಂಗಾ ನದಿ ಸೇರ್ತದೆ. ಇಲ್ಲಿ ಸಮುದ್ರ ಸೇರೋದು ಈ ಭಾಗದಲ್ಲಿ. ಇಲ್ಲಿ ಸಮುದ್ರ ಇದೆ, ಇದಿಷ್ಟು ಬಾಂಗ್ಲಾದೇಶ. ಇಲ್ಲಿಂದ ಇಲ್ಲಿವರೆಗೆ ಇದನ್ನ ಪದ್ಮಾ ನದಿ ಅಂತ ಕರೀತಾರೆ. ಪದ್ಮಾ ನದಿ ಎಲ್ಲಿಂದ? ಬ್ರಹ್ಮಪುತ್ರ ನದಿಯನ್ನ ಗಂಗಾ ನದಿ ಹೋಗಿ ಸೇರುತ್ತದೆ. ಇದು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಬ್ರಹ್ಮಪುತ್ರ ನದಿಯನ್ನ ಸೇರಿದಾಗ ಪದ್ಮ ಅಂತ ಹೆಸರನ್ನ ಪಡೆಯುತ್ತದೆ. ಸರಿ, ಇದು ಗಂಗಾ ನದಿ. ಇಲ್ಲೇ ಮತ್ತೊಂದು ಯಮುನಾ ನದಿ ಹೀಗೆ ಹರಿದು ಇದನ್ನ ಸೇರ್ತದೆ. ಅದು ಉಪನದಿ. ಗಂಗಾ ನದಿಯನ್ನ ಯಮುನಾ ನದಿ ಎರಡು ಸೇರ್ಕೊಂಡು ಇಲ್ಲಿ ಸೇರ್ಕೊಂಡು ಗಂಗಾ ನದಿಯನ್ನ ಸೇರ್ಕೊಂಡು. ಮತ್ತೆ ಹಲವಾರು ನದಿಗಳು ಯಾವ ಗಂಡಕಿ ಅಂತ ಬರ್ತದ, ಗಂಡಕಿ. ಇಲ್ಲಿ ಕೋಶಿ ಅಂತ ಬರ್ತದ, ಇಲ್ಲಿ ಬಂದು ಸೇರ್ತದ ಕೋಸಿ, ಗಂಡಕಿ, ರಾಮಗಂಗಾ, ಗೋಮತಿ, ಕೋಸಿ, ಸೋನ, ಇವೆಲ್ಲ ಉಪನದಿಗಳು. ಇದಕ್ಕೆ ಗಂಗಾ ನದಿಗೆ ಸೋನ ಅಂತ ಬರ್ತದ, ಗಂಡಕಿ, ಗೋಮತಿ, ಯಮುನಾ, ಕೋಸಿ, ಗಾಗ್ರಾ, ಇವು ಉಪನದಿಗಳು. ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದ್ರೆ ಯಮುನಾ ನದಿ ಅತ್ಯಂತ ದೊಡ್ಡ ಉಪನದಿ. ಸರಿ, ಗಂಗಾ ನದಿಯ ಉದ್ದ ಎಷ್ಟಿದೆಯಪ್ಪ ಅಂತಂದ್ರೆ ಸುಮಾರು
2550 25 ನೆನ್ಪಿಡಿ ಕಿಲೋಮೀಟರ್ ಅತ್ಯಂತ ಉದ್ದವಾಗಿ ಹರಿದಿದ್ದು. ಸರ್ ಆಗಲೇ ಸಿಂಧು ಬರೆದಿದ್ರಿ 2897 ಅಂತ ಹೇಳ ಭಾರತದಲ್ಲಿ ಹರಿದಿದ್ದು 709 ಅಂತ ಹೇಳಿದೆ ನಾನು. ಬರೀ 709 ಕಿಲೋಮೀಟರ್ ಅಷ್ಟೇ ನಮ್ಮ ಸಿಂಧುನಲ್ಲಿ ಹರಿದಿದ್ದು ಭಾರತದಲ್ಲಿ. ಇದು ಪೂರ್ತಿ ಭಾರತದಲ್ಲಿ ಹರಿದಿದ್ದು 2525 ಕಿಲೋಮೀಟರ್ ಭಾರತದಲ್ಲಿ ಭಾರತದಲ್ಲಿ ಹರಿದಿದೆ. ಯಾವುದು ಗಂಗಾ ನದಿ. ಇದು ಪವಿತ್ರ ನದಿಗಳು, ಹಲವಾರು ಉಪನದಿಗಳಿವೆ, ವರ್ಷ ಪೂರ್ತಿ ತುಂಬಿ ಹರಿದ ಈ ಭಾಗದ ಪರಿಪೂರ್ಣ ಎಲ್ಲ ವ್ಯವಸಾಯಕ್ಕೆ ಕಾರಣೀಭೂತಾಗಿದೆ. ಉತ್ತರದ ಮೈದಾನ ಅದರಲ್ಲಿ ಈಗ ಉತ್ತರ ಪ್ರದೇಶ ಬರ್ತದೆ, ಬಿಹಾರ ಬರ್ತದೆ, ಮಧ್ಯಪ್ರದೇಶ ಬರ್ತದೆ, ಪಶ್ಚಿಮ ಬಂಗಾಳ ಬರ್ತದೆ. ಅದ ಈ ಎಲ್ಲ ರಾಜ್ಯಗಳಲ್ಲಿ ನೀರಾವರಿಯನ್ನು ಒದಗಿಸ್ತದ, ಆ ರಾಜ್ಯದ ಅಭಿವೃದ್ಧಿಗೆ ಕಾರಣೀಭೂತಾಗಿದೆ. ಗಂಗಾ ನದಿ. ನೆಕ್ಸ್ಟ್ ಗಂಗಾ ನದಿ ಎಲ್ಲಿ ಹುಟ್ಟಿದೆ? ಗಂಗೋತ್ರಿ ಅದು ಹಿಮ ನದಿ, ಗಂಗೋತ್ರಿಯಲ್ಲಿ ಹುಟ್ಟಿದೆ. ನೆಕ್ಸ್ಟ್ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ನದಿ ಟಿಬೆಟ್ ನಲ್ಲಿ ಬರ್ತದ. ಟಿಬೆಟ್ನಲ್ಲಿ ಈ ಮಾನಸ ಗಂಗೋತ್ರಿಯ ಪಕ್ಕದಲ್ಲಿ ಚೇಮ್ ಯುಂಗ್ ಡಂಗ್ ಅಂತ ಹೇಳಿ ಒಂದು ಸರೋವರ. ಚೇಮ್ ಯುಂಗ್ ಡಂಗ್, ಚೇಮ್ ಯಾಂಗ್ ಡಂಗ್. ಇದು ಏನಪ್ಪಾ ಅಂದ್ರೆ ಇಲ್ಲಿ ಅಲ್ಲಿಯ ಹಿಮ ನದಿ ಅಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿ ಈ ರೀತಿ ಹರಿದು ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ನಮ್ಮನ್ನು ಸೇರ್ತದೆ. ಅದೇ ಟಿಬೆಟ್ ಅಲ್ಲಿ ಇರ್ತದೆ. ಟಿಬೆಟ್ ಅಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಾಂಗ್ಪೋ. ಎಕ್ಸಾಕ್ಟ್ಲಿ ಹೇಳಲ್ಲ, ನಾಲೆಜ್ ಪರ್ಪಸ್. ಸಾಂಗ್ಪೋ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ ಅಲ್ಲಿ ಓದಿಸಿತ್ತು ಎಕ್ಸಾಮ್. ಈ ಸಲ ಕೇಳಲ್ಲ, ಆದ್ರೆ ಬ್ರಾಕೆಟ್ ಅಲ್ಲಿ ಪುಸ್ತಕ ಓದ್ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಇಟ್ಟಿರ್ತಾರೆ. ಅದು ಏನಂದ್ರೆ ನಿಮ್ಮ ನಾಲೆಜ್ ಪರ್ಪಸ್, ಬಟ್ ಎಕ್ಸಾಮ್ ಪರ್ಪಸ್ ಅಲ್ಲ, ಒಳಗಿನ ವಿಷಯ ಕೊಟ್ಟು ಎಕ್ಸಾಮ್. ಇದನ್ನ ಸಾಂಗ್ಪೋ ಅಂತೇಳಿ ಟಿಬೆಟ್ ಅಂತ ಕರಿತೀವಿ. ಇದನ್ನ ಬ್ರಹ್ಮಪುತ್ರ ನದಿ ಟಿಬೆಟ್. ಇದು ಟಿಬೆಟ್ ಅಲ್ಲಿ ಹುಟ್ಟೋದು. ಎಲ್ಲಿ ಚಮ್ ಯಾಂಗ್ ಡಂಗ್ ಎಂಬ ಹಿಮ ನದಿಯಲ್ಲಿ ಹುಟ್ಟೋದ. ಅಲ್ಲಿಂದ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಪ್ರವೇಶಿಸಿ ಮತ್ತೆ ಈ ಕಡೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಗಂಗಾ ನದಿಯನ್ನ ಅಂದ್ರೆ ಇಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸೇರಿಕೊಂಡಿಟ್ಟು ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಇದು ಏನಪ್ಪಾ ಅಂದ್ರೆ ಟೋಟಲ್ 2589. ಆದ್ರೆ ನಮ್ಮಲ್ಲಿ ಇರೋದು ಕೇವಲ 950 ಕಿಲೋಮೀಟರ್ ಮಾತ್ರ ಇದು ಪ್ರವೇಶಿಸ್ತೈತಿ. ಇಲ್ಲಿಂದ ಪೂರ್ತಿ ಇಲ್ಲಿಂದ ಹೀಗೆ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿ ಈ ಈಶಾನ್ಯ ದೇಶಗಳನ್ನಲ್ಲವೇ, ಈಶಾನ್ಯ ರಾಜ್ಯಗಳು, ನಮ್ಮ ದೇಶದ ಈಶಾನ್ಯ ರಾಜ್ಯಗಳು ಅರುಣಾಚಲ ಪ್ರದೇಶ್, ಆಸಾಮು, ಮೇಘಾಲಯ ಏನು ಬರ್ತವೆ, ಈ ರಾಜ್ಯಗಳಿಗೆ ನೀರಾವರಿಯನ್ನು ಒದಗಿಸುತ್ತಾರೆ. ಈ ಉತ್ತರ ಭಾರತದ ನದಿಗಳು, ಪ್ರಮುಖ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿತವೆ. ಬ್ರಹ್ಮಪುತ್ರ ನದಿ ಯಾವ ದೇಶದಲ್ಲಿ ಹುಟ್ಟದ? ಟಿಬೆಟ್ ದೇಶದಲ್ಲಿ ಹುಟ್ಟುತ್ತಿ ಅಂತ ಅಧ್ಯಯನ ಮಾಡಿದ್ವಿ. ಈಗ ಉತ್ತರ ಭಾರತದ ನದಿಗಳು ಆದವು. ನೆಕ್ಸ್ಟ್ ನಾವೆಲ್ಲ ಹೋಗೋಣ ಅಂತಂದ್ರೆ ದಕ್ಷಿಣ ಭಾರತದ ನದಿ. ದಕ್ಷಿಣ ಭಾರತ ಅಂತಂದ್ರೆ ಇಲ್ಲಿ ತಗೊಂಡು ಇದನ್ನ ದಕ್ಷಿಣ ಭಾರತದಲ್ಲಿ ಇರ್ತೀವಿ. ಇಲ್ಲಿ ಇರುವ ನದಿಗಳು ಯಾವುವು ಅಂತಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ತಪತಿ, ನರ್ಮದಾ, ತಾಪಿ, ಇನ್ನು ಹಲವಾರು ನದಿಗಳು. ಈ ನದಿಗಳನ್ನ ಮತ್ತೆ ನಾವು 2 ಭಾಗ ಮಾಡ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ದಕ್ಷಿಣ ಭಾರತದ ನದಿಗಳನ್ನ ಪರ್ಯಾಯ ಪ್ರಸ್ಥಭೂಮಿ, ಈ ಭಾಗವನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಕಾರಣ ಈಗ ಅದೇ ಮಾಡೋಣ, 3 ಭಾಗದಲ್ಲಿ ನೀರು, 1 ಭಾಗದಲ್ಲಿ ಭೂಭಾಗ. ಇದನ್ನ ಪರ್ಯಾಯ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ವಿವಿಧ ಹೆಸರು ಕರಿತೇವೆ. ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಪ್ರಬಲವಾಗಿದೆ, ಪ್ರಾಮುಖ್ಯತೆ ಹೊಂದಿದೆ. ಹೇಗೆ ಹೇಳುವಾಗ ಹೇಳಿದ್ದೇನೆ, 3 ಭಾಗದಲ್ಲಿ ಸಮುದ್ರ ಇದೆ, 1 ಭಾಗದಲ್ಲಿ ಭೂಭಾಗ ಇದೆ. ಹಾಗಾಗಿ ಇದನ್ನ ಪರ್ಯಾಯ ಪ್ರಸ್ಥಭೂಮಿ. ಈ ನದಿಗಳನ್ನ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕರೀತಾರೆ. ಯಾವನ್ನ? ದಕ್ಷಿಣ ಭಾರತದ ನದಿಗಳನ್ನ ಪರ್ಯಾಯ ಪ್ರಸ್ಥಭೂಮಿ ನದಿಗಳು. ಯಾಕೆ ಅಂತ ಅಂದ್ರೆ
ಇವು ಹುಟ್ಟದ ಪರ್ಯಾಯ ಪ್ರಸ್ಥಭೂಮಿ. ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿಯನ್ನು ಎಲ್ಲಿ ಹುಡುಕ್ತವೆ? ಏನು ಪಶ್ಚಿಮ ಘಟ್ಟ ಇದೆ, ಈ ಪಶ್ಚಿಮ ಘಟ್ಟದಲ್ಲಿ ಇವೇನಂತ ನದಿಗಳು ಹುಟ್ಟುತ್ತವೆ. ಪಶ್ಚಿಮ ಘಟ್ಟದಲ್ಲಿ ನದಿಗಳು ಹುಟ್ಟುತ್ತವೆ. ಕೆಲವೊಂದು ನದಿಗಳು ಇಲ್ಲಿ ಅಮರಕಂಟಕ ಮತ್ತೆ ಇಲ್ಲೊಂದಿಷ್ಟು ಬೆಟ್ಟಗಳಾಗ ಅಲ್ಲಿ ಹುಟ್ಟುತ್ತವೆ. ಬಹುಪಾಲು ನದಿಗಳು ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ಮತ್ತು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತವೆ. ಪಶ್ಚಿಮ ಘಟ್ಟದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿದೆ, ಬೇರೆ ಬೇರೆ ಬೆಟ್ಟಗಳು ಅಲ್ಲಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುವುದರಿಂದ ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಕರೀತಾರೆ. ಯಾವ ನದಿಗಳನ್ನ? ದಕ್ಷಿಣ ಭಾರತದ ನದಿಗಳು. ಅಂದ್ರೆ ದಕ್ಷಿಣ ಭಾರತದ ನದಿಗಳನ್ನ ಮತ್ತೆ ಎರಡು ಭಾಗ ಮಾಡ್ತಾರೆ. ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು. ಏನು ಪೂರ್ವಕ್ಕೆ ಹರಿಯುವ ನದಿಗಳು? ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಗೆ ಸೇರ್ತಾವ. ಮತ್ತು ಪಶ್ಚಿಮಕ್ಕೆ ಹರಿಯುವ ಅಂದ್ರೆ ಇಲ್ಲೇ ಹುಟ್ಟಿದಂತ ನದಿಗಳು ಇಲ್ಲಿ ಏನು ಕರಾವಳಿ ತೀರ ಪ್ರದೇಶ ಇದೆ, ಈ ಕರಾವಳಿ ತೀರ ಪ್ರದೇಶದ ಹರಿದು ಈ ಕಡೆ ಹೋಗ್ತವೆ. ಕೆಲವೊಂದು ನದಿಗಳು ಇಲ್ಲಿ ಹಿಂಗೆ ಹರಿಯುತ್ತವೆ. ಯಾವ ಅಂದ್ರೆ ಇದು ನರ್ಮದಾ, ಇದು ತಪತಿ. ನರ್ಮದಾ, ತಪತಿ ಈ ನದಿಗಳು ಇಲ್ಲಿ ಹುಟ್ಟಿ ಇಲ್ಲ ಅರಬ್ಬಿ ಸಮುದ್ರ ಸೇರ್ತಾವೆ. ಇಲ್ಲಿ ನಾವೀಗ ಅಧ್ಯಯನ ಮಾಡ್ತಾ ಇದೀವಿ ಮಹಾನದಿ, ಕೃಷ್ಣ, ಮಹಾನದಿ ಇಲ್ಲಿ ಬರುತ್ತೆ, ಗೋದಾವರಿ ಇಲ್ಲಿ ಬರುತ್ತೆ, ಕೃಷ್ಣ ಅಂತೇಳಿ ಇಲ್ಲಿ ಹೀಗೆ ಕೃಷ್ಣ ಬರುತ್ತೆ, ಇಲ್ಲಿ ಕಾವೇರಿ ಬರುತ್ತೆ. ಪ್ರಮುಖವಾಗಿ ನಾವು ಇದೆ ಗೋದಾವರಿ ನದಿ ಎಲ್ಲಿ ಹೋದ್ರಪ್ಪ ಅಂದ್ರೆ ದಕ್ಷಿಣ ಅದಕ್ಕೆ ಇಲ್ಲಿ ತ್ರಯಂಬಕೇಶ್ವರ ಅಂತ ಬರ್ತದೆ. ಇದು ಗೋದಾವರಿ ನದಿ ತ್ರಯಂಬಕ ಅನ್ನೋದೇನಪ್ಪ ಪಶ್ಚಿಮ ಘಟ್ಟದಲ್ಲಿರುವಂತಹ ಪ್ರದೇಶ, ಬೆಟ್ಟ. ಇಲ್ಲಿಂದ ಹುಟ್ಟಿ ಈ ರೀತಿ ಏನ್ ಬಂದು ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಇದು ಏನಾಗ್ತಕ್ಕಂಥ ಸುಮಾರು 1465 ಕಿಲೋಮೀಟರ್ 1465 ಕಿಲೋಮೀಟರ್ ಉದ್ದ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತತಿ. ಈ ದಕ್ಕನ ಪ್ರಸ್ಥಭೂಮಿ ಅಂತ ದಕ್ಷಿಣ ಭಾರತ ಅಂತ ಕರಿತೀವಿ. ಇದರಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗೋದಾವರಿ. ಇನ್ನು ಮಹಾನದಿ ಎಲ್ಲಿರ್ತದಂದ್ರೆ ಸೀವಾಹ ಅಂತ ಬರ್ತೈತಿ. ಸೀವಾಹ ಬೆಟ್ಟಗಳು ಇಲ್ಲಿ ಸೀವಾಹ ಬೆಟ್ಟಗಳು ಅಂತ ಬರ್ತವೆ. ಹೀಗೆ ಮಹಾನದಿ ಇರ್ತದೆ. ಇದು ಸುಮಾರು 851 ಕಿಲೋಮೀಟರ್ ಉದ್ದವಾಗಿ ಇರ್ತದೆ. 851. ನೆಕ್ಸ್ಟ್ ಇನ್ನ ಕೃಷ್ಣ ನಮ್ಮ ಕರ್ನಾಟಕದಲ್ಲಿ ಇರ್ತೈತಿ. ಕೃಷ್ಣ ಇದು ಹುಟ್ಟಿದ್ದೆಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಬೆಟ್ಟ. ಮಹಾರಾಷ್ಟ್ರದಲ್ಲಿ ಹುಟ್ಟೈತಿ, ನಮ್ಮ ಕರ್ನಾಟಕಕ್ಕೆ ಹಿಂಗ ಹರಿದು ಆನಂತರ ಈ ಭಾಗದಲ್ಲಿ ಹಿಂಗ ಹರಿದು ಹೌದಾ? ಎಲ್ಲಿ? ಮಹಾರಾಷ್ಟ್ರದ ಮಹಾಬಲೇಶ್ವರ ಬೆಟ್ಟ. ಮಹಾಬಲೇಶ್ವರ ಬೆಟ್ಟದಲ್ಲಿ ಹುಟ್ಟೈತಿ. ಸುಮಾರು 1400 ಕಿಲೋಮೀಟರ್ ಉದ್ದ ಇದೆ. ಇದಕ್ಕೆ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಭೀಮಾ ಇವು ಈ ನದಿಯ ಉಪನದಿ. ಕೃಷ್ಣಾ ನದಿಯ ಉಪನದಿ. ತುಂಗಭದ್ರೆಯಲ್ಲಿ ಹೊಸಪೇಟೆ ಹತ್ರ ಇದ್ದು, ಭೀಮಾ, ತುಂಗಭದ್ರಾ, ನೆಕ್ಸ್ಟ್ ಮಲಪ್ರಭಾ, ಘಟಪ್ರಭಾ ಮುಂತಾದ ನದಿಗಳು ಕೃಷ್ಣಾ ನದಿಯನ್ನು ಸೇರಿವೆ. ಇನ್ನ ಇಂಪಾರ್ಟೆಂಟ್ ಆಗಿ ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ. ಅದನ್ನ ಕಾವೇರಿ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ. ಯಾಕಂದ್ರೆ ಅಷ್ಟು ಶುದ್ಧವಾಗಿ ಇರ್ತದೆ. ಗಂಗಾ ಪಾನ ಹೇಗೋ ಕಾವೇರಿ ಪಾನ ಅಂದ್ರೆ ಕಾವೇರಿ ನೀರು ಕುಡಿಲಿಕ್ಕೆ ಬಹಳ ಯೋಗ್ಯವಾಗಿರ್ತದೆ. ಕುಡಿಯಾಕ ತುಂಗಾ ನದಿ, ಕಾವೇರಿ ಅಥವಾ ಗಂಗಾ ಸ್ನಾನ, ತುಂಗಾ ಪಾನ. ಗಂಗಾ ಸ್ನಾನ ಹೇಗೋ ಹಾಗೆ ಕಾವೇರಿನೂ ಅಷ್ಟೇ ಪ್ರಭಾವಶಾಲಿನ ಹೊಂದಿದೆ, ಅಷ್ಟು ಮಹತ್ವದ ಹೊಂದಿದೆ. ಹಾಗಾಗಿ ಅದು ಎಲ್ಲಿ ಬರ್ತದೆ? ಕೊಡಗು ಅಂತ ಬರ್ತದೆ. ಕೊಡಗು ಕುಡಿತೀವಿ ನಾವು ಒಮ್ಮೆ. ಕೊಡಗಲ್ಲಿ ತಲಕಾವೇರಿ ಅಂತ ಬರುತ್ತೆ. ತಲಕಾವೇರಿ. ಈ ಕಾವೇರಿ ನದಿಯ ಜಗಳ ಯಾವ ರಾಜ್ಯದ ಮೇಲಿದೆ? ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ. ಯಾವ ಉದ್ದೇಶಕ್ಕಾಗಿ? ನೀರಿನ ಹಂಚಿಕೆ. ನಮಗ್ ನೀರು ಹೆಚ್ಚಿಗೆ ಬಿಡ್ರಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಹರಿದತ್ರಿ, ಅದಕ್ಕಾಗಿ ನಾವು ಹೆಚ್ಚಿಗೆ ಬಿಡಲ್ಲ. ಬಿಡೋದಂದ್ರೆ ಎಲ್ಲಿಂದ ಬಿಡಬೇಕು? ಎಲ್ಲಿ ಡ್ಯಾಮ್ ಕಟ್ಟಾರೆ?
KRS ಕೃಷ್ಣರಾಜಸಾಗರ ಡ್ಯಾಮ್, ಕೃಷ್ಣರಾಜಸಾಗರ ಡ್ಯಾಮ್ ಅಂತ KRS ಅಂತ ಕರಿತೀವಿ. ಅದನ್ನ ಕಟ್ಟಿದ್ದಾರೆ. ಅದನ್ನ ನಮ್ಮ ಯಾರು ಕಟ್ಟಿಸಿದ್ರು ಗೊತ್ತೈತಿ? ಸರ್ ಎಂ ವಿಶ್ವೇಶ್ವರಯ್ಯ ಅತಿ ಅತ್ಯುತ್ತಮ ತಂತ್ರಜ್ಞಾನವನ್ನು ಬಳಸಿ ಕಟ್ಟಿದ್ದಾರೆ ಅಂತ ಕೇಳಿದ್ದೀವಿ. ಸರಿ, ಹಾಗಾಗಿ ಅದರ ನೀರನ್ನ ಬಿಡೋ ಸಂಬಂಧ, ಯಾಕಂದ್ರೆ ಅಲ್ಲಿ ನೀರನ್ನ ಮಂಡ್ಯ, ಮೈಸೂರು, ಬೆಂಗಳೂರಿಗೂ ಸಹಿತ ನೀರು ಅದು ಸಪ್ಲೈ ಆಗ್ತದೆ. ಬೆಂಗಳೂರಿಗೆ ಆ ನೀರು ಕುಡಿಯಾಕ್ ಬೇಕು ಅಂತೇಳಿ ನಮ್ಮವರು ಅಲ್ಲಿ ನೀರಾವರಿ ಬೇಕು ನಮ್ಗೆ ಅಂತೇಳಿ ತಮಿಳುನಾಡು ಹಲವಾರು ಜಗಳಗಳು ಇದರಲ್ಲಿ ಅಂಬರೀಷ್ ಅವರು ಸಹಿತ ಭಾಗವಹಿಸಿದ್ರು. ಬಹಳ ಹೋರಾಟ ಎಲ್ಲ ಕೇಳಿದ್ವಿ. ಸರಿ, ಹೀಗಿಲ್ಲ. ಒಟ್ಟಾರೆ ಕಾವೇರಿ ನದಿ ಏನಾಯ್ತು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡು ಮೂಲಕ ಏನಾಗ್ಬೇಕಂತಂದ್ರೆ ಇಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ. ಇವು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಒಂದು ವರ್ಷ ಏನ್ ಕೇಳಿದಾನೆ, ದಕ್ಷಿಣ ಭಾರತದ ನದಿಗಳು ಪೂರ್ವಾಭಿಮುಖವಾಗಿ ಏಕೆ ಹರಿಯುತ್ತವೆ ಅಂತ ಕೇಳಿದಾನೆ. ಅದು ಪುಸ್ತಕದಲ್ಲೇ ಇಲ್ಲ. ಇವನ್ ಕಾಮನ್ ನಾಲೆಜ್. ಏನ್ ಕಾಮನ್ ನಾಲೆಜು? ಎಲ್ಲೇ ಒಂದ್ ಕಡೆ ನೀರ್ ಬಿಟ್ಟಿವಿ ಅಂತಂದ್ರೆ ಎಲ್ಲಿ ಇಳಿಜಾರ ಐತೆ ಅಲ್ಲಿ ಇರ್ತೈತೆ. ನೀರ್ ಎಲ್ಲಿ ಬಿಡ್ತೇವೋ, ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಮಳೆ ಆಗ್ತದೆ, ಮಳೆ ಆದಾಗ ನೀರೆಲ್ಲ ಇರ್ತದ, ಹೆಂಗ್ ಇಳಿಜಾರ ಐತೆ ಹಂಗಿರ್ತದೆ. ನೀರಿನ ಲಕ್ಷಣ ಏನು? ಇಡಕ್ಲಿ ಹರಿಯೋದು. ಅದರ ಮೇಲೆ ಬರೀಬೇಕು, ಪಶ್ಚಿಮ ಭಾರತದಿಂದ ಅಥವಾ ಭಾರತದ ಪಶ್ಚಿಮ ಭಾಗದಿಂದ ಪೂರ್ವಕ್ಕೆ ಹೋದಂತೆ ಭೂಮಿಯು ಇಳಿಜಾರಾಗಿದೆ. ಅದು ಪುಸ್ತಕದಲ್ಲಿ ಇಲ್ಲ. ಕಾಮನ್ ನಾಲೆಜ್. ನದಿಗಳು ಯಾಕೆ ಹಿಂಗ ಅದಾವು ಅಂತಂದ್ರೆ, ಹಿಂಗ ಯಾಕೆ ಅದಾವು ಅಂದ್ರೆ ಈಗ ಎರಡು ನದಿಗಳು ಈ ಕಡೆ ಅಂದ್ರೆ ಈ ಕಡೆ ಇಳಿಜಾರಾಗಿದೆ ಅಷ್ಟೇ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಇಳಿಜಾರಾಗಿದೆ. ಎಲ್ಲೇ ಈಗ ಉದಾಹರಣೆಗೆ ಇದಂದ್ರೆ ನೀರು ಇಲ್ಲಿ ಬಿಡ್ತೀವಿ ಅಂತಂದ್ರೆ ಹಿಂಗೈತಂದ್ರ ಇಲ್ಲಿ ನೀರು ಬಿಟ್ರೆ ಹಿಂಗ ಹೋಗತ್ತೆ, ಈ ಕಡೆ ಬಿಟ್ಟು ಈ ಕಡೆ ಹೋಗ್ತದೆ. ಹಿಂಗ್ ಇಳಿಜಾರಾಗಿದ್ರೆ ಇದು ಹಿಂಗ್ ಇಳಿಜಾರಾಗೈತಿ. ಹಿಂಗ ಕಾಮನ್ ಆಗಿ ನಾವು ಎರಡು ಈ ರೀತಿ ಐತೆ ಅಂತಕೊಂಡ ಪರ್ವತ. ನೀರು ಇಲ್ಲಿ ಬಿತ್ತು ಅಂತಂದ್ರೆ ಈ ಕಡೆ ಹೋದ್ರೆ ಈ ಕಡೆ ಇರ್ತದೆ, ಈ ಕಡೆ ಹೋದ್ರೆ ಈ ಕಡೆ ಇರ್ತದೆ ಅಷ್ಟೇ. ಹಾಗಾಗಿ ದಕ್ಷಿಣ ಭಾರತದ ನದಿಗಳು ಪೂರ್ವಕ್ಕೆ ಹರಿಯಲು ಕಾರಣ ಪೂರ್ವಕ್ಕೆ ಇಳಿಜಾರಾಗಿದೆ ಅಷ್ಟೇ. ಕಾಮನ್ ಇಳಿಜಾರಾಗಿದೆ. ಹೀಗಾಗಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ತವೆ. ಈಗ ದಕ್ಷಿಣ ಭಾರತದ ನದಿಗಳು ಯಾವ್ಯಾವು? ಗೋದಾವರಿ, ಮಹಾನದಿ, ಕೃಷ್ಣಾ ನದಿ, ಕಾವೇರಿ. ಇವು ಪೂರ್ವಕ್ಕೆ ಹರಿಯುವ. ಹಾಗಾದ್ರೆ ಇನ್ನೊಂದು ನಾವು ನೋಡಬೇಕು, ಪಶ್ಚಿಮಕ್ಕೆ ಹರಿಯುವ ನದಿ. ಕಾವೇರಿ ಎಲ್ಲಿ ಹರಿದಿದೆ? ಕಾವೇರಿ ಎಲ್ಲಿ ಹುಟ್ಟಿದೆ? ತಲಕಾವೇರಿ ಎಲ್ಲಿದೆ? ಕೊಡಗು. ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪಶ್ಚಿಮಕ್ಕೆ ಹಲವಾರು ನದಿಗಳಿರ್ತವೆ. ಅದರಲ್ಲಿ ಪ್ರಮುಖವಾಗಿ ಯಾವಪ್ಪ ಅಂತಂದ್ರೆ ಇಲ್ಲಿ ನರ್ಮದಾ ಮತ್ತು ತಪತಿ ಅಥವಾ ತಾಪಿ ಎರಡು ಬರ್ತಾರೆ. ನರ್ಮದಾ, ತಾಪಿ ಅಥವಾ ತಪತಿ. ನರ್ಮದಾ ಎಲ್ಲಿ ಬರ್ತದೆ ಅಂತಂದ್ರೆ ಅಮರಕಂಟಕ. ಅಮರಕಂಟಕ ಅಂದ್ರೆ ಪರ್ವತ. ಇಲ್ಲಿ ಅಮರಕಂಟಕ ಪರ್ವತ ಬರ್ತದೆ. ಇಲ್ಲಿ ಹುಟ್ಟಿ ಈ ಕಡೆ ಇಲ್ಲಿ ಹರಿದು ಏನ್ ಮಾಡ್ತಾರೆ ಅಂತಂದ್ರೆ ಅಮೃತ ಶಿಲಾಖಂಡ ಅಂತ ಬರ್ತದೆ. ಇಲ್ಲಿ ಬಂದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇನ್ನು ಮುಲ್ತಾಯಿ ಎಂಬ ಇದರಲ್ಲಿ ತಾಪಿ ನದಿ ಇದೆ. ಮುಲ್ತಾಯಿ ಬೆಟ್ಟ ಅಂತ ಬರ್ತವೆ. ಇಲ್ಲಿ ನರ್ಮದಾ ನದಿಯ ಕೆಳಭಾಗದಲ್ಲಿ ಇಲ್ಲಿ ಹೀಗೆ ಬಂದು ಅರಬ್ಬಿ ಸಮುದ್ರವನ್ನ ಸೇರ್ತವೆ. ಇದು ಅರಬ್ಬಿ ಸಮುದ್ರ. ಇವೆರಡು ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇನ್ನು ಹಲವಾರು ನದಿ, ಶರಾವತಿ ನದಿ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಶರಾವತಿ ನದಿಯು ಅರಬ್ಬಿ ಸಮುದ್ರ ಸೇರ್ತದೆ. ಶರಾವತಿ ನದಿ ನಂತರ ಮಾಂಡವಿ ಅಂತ ಬರ್ತದೆ ಗೋವಾದ ಹತ್ರ. ಹೀಗೆ ಹಲವಾರು ನದಿಗಳು, ನದಿಗಳು ಹಲವಾರು ಪಶ್ಚಿಮಕ್ಕೆ ಹರಿತವೆ. ಪಶ್ಚಿಮಕ್ಕೆ ಯಾಕೆ ಹರಿತಾವು? ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತವೆ. ಈಗ ಶರಾವತಿ ನದಿ ಅತ್ಯಂತ ದೊಡ್ಡ ಜಲಪಾತ, ಜೋಗ ಜಲಪಾತವನ್ನು ನಿರ್ಮಿಸಿದೆ. ಹೀಗೆ ಹಲವಾರು ಜಲಪಾತಗಳನ್ನ ಪಶ್ಚಿಮಕ್ಕೆ ಹರಿಯುವ ನದಿಗಳು ನಿರ್ಮಿಸಿವೆ. ಹಾಗಾದ್ರೆ ಇಲ್ಲಿವರೆಗೆ ನಾವು ನದಿಗಳ ಪ್ರಾಮುಖ್ಯ, ಜಲದ ಪ್ರಾಮುಖ್ಯ, ನದಿಗಳನ್ನ ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು, ಆ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಅವು ಎಲ್ಲೆಲ್ಲಿ ಹುಟ್ಟಿದಾವೆ, ಎಷ್ಟೆಷ್ಟು ಕಿಲೋಮೀಟರ್ ಹರಿದಿದ್ದಾವೆ, ಅದರ ಉಪನದಿಗಳನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಹಾಗಾಗಿ ನೀವು ಮನೆಯಲ್ಲಿ ಹೋಮ್ವರ್ಕ್ ಏನ್ ಮಾಡ್ಕೊಂಡು ಬರ್ಬೇಕಂತಂದ್ರೆ ನದಿಗಳ ಪ್ರಾಮುಖ್ಯತೆ, ದಕ್ಷಿಣ ಭಾರತದ ಪ್ರಮುಖ ನದಿಗಳ್ಯಾವು, ಅದರಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳ್ಯಾವು, ಪಶ್ಚಿಮಕ್ಕೆ ಹರಿಯುವ ನದಿಗಳ್ಯಾವನ್ನ ನಕ್ಷೆಯಲ್ಲಿ ಬಿಡಿಸಿ ಅವುಗಳನ್ನ ಯಾವ್ಯಾವ ಅಂತೇಳಿ ಬರ್ಕೊಂಡು ಕಂಠಪಾಠ ಮಾಡ್ಕೊಂಡು ಬರಬೇಕು. ಓಕೆ, ಥ್ಯಾಂಕ್ ಯು.